ಇಲ್ಲ ಲೈಟಿಂಗ್ ಕೊಡ್ತೀವಿ ನಾವು. ಮೊನ್ನೆ ಉಡುಪಿಯಲ್ಲಿ ಮಾಡಿದಾರಲ್ಲ ಅದು ನೋಡ್ಕೊಂಡು ಬಂದಿದ್ದು ಮಾಡಿದ್ದೀನಿ, ನಾನೇ ಹೇಳಿದ್ದೆ. ಬರೀ ಪೂಜೆ ಮಾರಿಕಾಂಬ ಜಾತ್ರೆ ಹತ್ತತ್ರ ಬರ್ತಾ ಇದೆ. ಈಗಾಗಲೇ ಪೆಂಡಲು ಮತ್ತು ದ್ವಾರಪಾಲಕಗಳೆಲ್ಲ ರೆಡಿ ಆಗ್ತದೆ. ಇನ್ನೂ ಭಾಳ ದಿನ ಇಲ್ಲ, ಇವತ್ತು 18 ಆಗಿದೆ, 19, ಇನ್ನೊಂದು 10-12 ದಿವಸ ಇರ್ಬೋದು ಅಷ್ಟೇ. ಅದರೊಳಗೆ ನಾವು ಏನು ಮುಕ್ತಾಯ ಆಗಬೇಕಂತ ಹೇಳಿ ಈಗಾಗಲೇ ಒಂದು ಸುತ್ತಿನ ಬಂದು ನೋಡಿದ್ದೀನಿ. ಮಾರಿಕಾಂಬ ದೇವಸ್ಥಾನದ ಪೇಂಟಿಂಗ್ ಒಂದು ಆಗಿದೆ, ಕ್ಲಿಯರ್ ಆಗಿದೆ, ಈಗಾಗಲೇ ಶುರು ಮಾಡಿದ್ದಾರೆ. ನಾವೆಲ್ಲ ಉದ್ದೇಶ ಏನಿದೆ, ಇವತ್ತು ಜಾತ್ರೆ ಚೆನ್ನಾಗಬೇಕಂತ ಹೇಳಿ ತಾಲೂಕಿನ ಭಾಳಷ್ಟು ಅಧಿಕಾರಿಗಳು ಹೇಳಿದ್ದು ಎಲ್ಲ ಪೇಂಟನ್ನು ಮಾಡಿದ್ದಾರೆ, ಎಲ್ಲ ಆಫೀಸನ್ನು ಮಾಡಿದ್ದಾರೆ. ನಾನು ನಿಜವಾಗ್ಲೂ ಖುಷಿ ಆಗುತ್ತೆ. ಇವತ್ತು ಇದಕ್ಕೋಸ್ಕರ ಬಂದೆ. ಇಲ್ಲೆಲ್ಲ ಸ್ವಲ್ಪ ಇಲ್ಲಿ ಮೇಯ್ನ್ ಇರೋದ್ರಿಂದ ಗಲೀಜು ಕಾಣಬಾರ್ದು ಅಂತೇಳಿ ಇದು ಮಾಡಿದ್ದೀನಿ. ಮತ್ತು ಅಲ್ಲೆಲ್ಲ ಇರೋದನ್ನೆಲ್ಲ ತೆಗ್ಸೋಕ್ಕೆ ಹೇಳಿದ್ದೀನಿ. ಮತ್ತು ಜೊತೆಗೆ ಪ್ರೈವೇಟ್ನವರಿಗೂ ಹೇಳ್ತಾ ಇದ್ದೀವಿ, ನೀವು ಎಲ್ಲಾದರೂ ನಿಮ್ಮ ಮನೆಗೆ ಕಾಂಪೌಂಡ್ಗೆ ಪಟ್ಟಿದ್ದರೆ ಪೇಂಟ್ ಗೀಟ್ ಎಲ್ಲ ಮಾಡಿಸ್ಕೊಳ್ಳಿ ಅಂತ ನಾವು ಅದನ್ನೂ ಸಹ ಹೇಳಿದ್ದೀವಿ. ಒಟ್ಟಿನಲ್ಲಿ ಜಾತ್ರೆ ಚೆನ್ನಾಗಬೇಕು, ಸಾರ್ವಜನಿಕರ ಸಹಕಾರ ಬೇಕು. ಕೇವಲ ಜಾತ್ರೆ ಸಮಿತಿಯವರು ಗೊಬ್ಬರ ಬೇಡೋರು ಮಾತ್ರ ಜಾತ್ರೆ ಅಲ್ಲ, ಇದು ನಮ್ಮೂರಿನ ಜಾತ್ರೆ, ಪ್ರತಿಯೊಬ್ಬರು ಹಬ್ಬ ಮಾಡುವಂಥ ಜಾತ್ರೆ. ಇದು ಒಳ್ಳೆ ರೀತಿ ಆಗಬೇಕು. ರಾಜ್ಯದಲ್ಲಿ ನಮ್ಮ ಜಾತ್ರೆ ಮಾಡಿದ್ದು ಒಂದು ಹೆಸರು ಇರಬೇಕನ್ನೋ ಉದ್ದೇಶ ನಮಗೆಲ್ಲರಿಗಿರುತ್ತೆ. ಭಾಳಷ್ಟು ಜನ ಇವತ್ತು ಭಕ್ತಾದಿಗಳು ರಾಜ್ಯದಿಂದೆಲ್ಲ ಬರ್ತಿದ್ದೀವಿ, ರಾಜ್ಯದಿಂದ ಬರ್ತಾ ಇದ್ದಾರೆ. ಹಾಗಾಗಿ ವ್ಯವಸ್ಥೆ ಚೆನ್ನಾಗಿರಬೇಕು ಅನ್ನೋ ನಮ್ಮ ಉದ್ದೇಶ ಮಾಡಿದ್ದೀವಿ. ಮತ್ತು ಮೇಯ್ನ್ ರೋಡಲ್ಲೂ ಸಹ ಈ ಸರಿ ದ್ವಾರಪಾಲಕವನ್ನು ಮಾಡಿಸ್ತಾ ಇದ್ದೀವಿ. ಎಲ್ಲಿ ಮಾದ್ವಾರಗಳು, ಪ್ರವೇಶ ದ್ವಾರ, ಅದನ್ನು ಸಹ ಮೊನ್ನೆ ಉಡುಪಿಯಲ್ಲಿ ನಾನು ನೋಡ್ಕೊಬಂದೆ. ಮೊನ್ನೆ ಉಡುಪಿಯ ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ನೋಡ್ಕೊಬಂದೆ, ತುಂಬ ಚೆನ್ನಾಗಿ ಮಾಡಿದರು. ಅದೇ ಥರ ಮಾಡಿ ಲೈಟಿಂಗ್ ಕೊಡಬೇಕಂತ ಹೇಳಿದ್ದೀನಿ, ಅದು ತುಂಬ ಚೆನ್ನಾಗಿ ಕಾಣ್ತದೆ. ಹಾಗಾಗಿ ವ್ಯವಸ್ಥೆ ಎಲ್ಲ ಚೆನ್ನಾಗಾಗಿದೆ. ಆಮೇಲೆ ಈ ಸಮಿತಿ 20 ಸಮಿತಿಗೆ ಈಗಾಗಲೇ ಅಧಿಕಾರಿಗಳನ್ನು ನೋಟ್ ಮಾಡಿದ್ದೀನಿ. ಈಗ ಸದ್ಯದಲ್ಲಿ ಅವ್ರನ್ನ ಈಗ ಒಂದು ನಾಳೆ ಮೀಟಿಂಗ್ ಇದೆ. ನಾಳೆ SP, DC, AC, ತಹಸೀಲ್ದಾರ್ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಕರೆದಿದ್ದೀನಿ. ಏನು ನಗರಸಭೆಯಲ್ಲಿ ಏನಾಗಬೇಕು ಅನ್ನೋದನ್ನ DC ಅವರು ಆಡಳಿತ ಅವರಿಗೆ ಇರೋದ್ರಿಂದ ಅವ್ರಿಗೆ ಕರೆದಿದ್ದೀವಿ. SP ಗೂ ಕರೆದಿದ್ದೀವಿ. ಮಾರಿಕಾಂಬ ಜಾತ್ರೆ ತುಂಬ ದೊಡ್ಡ ಮಟ್ಟಕ್ಕೆ ನಡೆಯೋದ್ರಿಂದ ರಕ್ಷಣೆ ವ್ಯವಸ್ಥೆ ಚೆನ್ನಾಗಾಗಬೇಕಂತ ಈ ಒಂದು ಸುತ್ತಿನ ಮಾತುಕತೆಯನ್ನು SP ಅವ್ರ ಹತ್ರ ಮೊನ್ನೆ ಹೊಸನಗರದಲ್ಲೇ ನಾನು ಅಡಿಷನಲ್ SP ಅವರೆಲ್ಲ ಮಾತಾಡಿದ್ದೀವಿ. ಇಲ್ಲಿ ಯಾರ್ಯಾರನ್ನ ಹಾಕಬೇಕಂತ 3 DSP ಹಾಕಬೇಕಂತ ಹೇಳಿದ್ದೀನಿ. ಒಬ್ಬ ಅಡಿಷನಲ್ SP ಅವರು ಅವರಿಗೆ ಸಂಬಂಧವಾಗಿ ಇರಬೇಕು ಅಂತೇಳಿ, ನಮ್ಮಲ್ಲಿ ASP ಅವರು ಇರ್ತಾರೆ ಅಲ್ಲಿ, ಅವರು ಸೇರಿ ಒಟ್ಟು 3 ಜನರಿಗೆ ತೀರ್ಥಹಳ್ಳಿ, ಶಿಕಾರಿಪುರ, ನಮ್ಮ ಸಾಗರ 3 ಜನರು ಇರ್ತಾರೆ. ಅವರಿಗೆ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಎಲ್ಲ ಅಧಿಕಾರಿಗಳನ್ನು ಒಂದೊಂದು ಇದಕ್ಕೂ ಒಬ್ಬೊಬ್ಬ ಅಧಿಕಾರಿಗಳಿಗೆ ಈಗ ನೋಟ್ ಮಾಡಿದ್ದೀನಿ. ಅವ್ರು ಹಾಕ್ತೀವಿ. ಅವರು ಆವತ್ತು 9 ದಿವಸನೂ ಅವರ ಡ್ಯೂಟಿಯನ್ನು ಅವ್ರು ಮಾಡಬೇಕಾಗಿದೆ, ಅದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಈಗಾಗಲೇ ನೀವು ಹೇಳ್ದಂಗೆ ಮಾರಿಕಾಂಬ ಜಾತ್ರೆಯಿಂದ ಇವತ್ತು ಜಾತ್ರೆ ಮಾಡಿದ್ರೆ ಮಾತ್ರ ಜಾತ್ರೆ ಅಷ್ಟೇ ಅಲ್ಲ, ಸಾರ್ವಜನಿಕರಿಗೆ ಆ ಮಾರಿಕಾಂಬ ದೇವಿಯ ಆಶೀರ್ವಾದದಿಂದ ತಾಲೂಕಿನಲ್ಲಿ ಒಂದು ಕಲ್ಯಾಣ ಮಂಟಪ ಆಗಬೇಕು, ಬಡ ಮಕ್ಕಳಿಗೆ ಓದಲಿಕ್ಕೆ ಒಂದು ಶಾಲೆಯನ್ನು ಮಾಡಬೇಕು ಅನ್ನೋದು ಏನು ಉದ್ದೇಶ ಇತ್ತು. ಈಗ 26ನೇ ತಾರೀಕು 11 ಗಂಟೆಗೆ ಶಂಕುಸ್ಥಾಪನೆಗೆ ಇಟ್ಕೊಂಡಿದ್ದೀವಿ. ಈಗಾಗಲೇ ಒಂದು ಅಲ್ಲಿ ನಮ್ಮೆಲ್ಲ 20 ಕಮಿಟಿಯ ಸದಸ್ಯರು ಎಲ್ಲ ಬರಬೇಕು, ಎಲ್ಲ ಸಮಾಜದ ಮುಖಂಡರು ಮತ್ತು ಅವರ ಎಲ್ಲ ಸಮಾಜದವ್ರನ್ನ ಕರೆದಿದ್ದೀವಿ. ಎಲ್ಲ ಮೆಂಬರ್ಸ್ಗಳು ಮತ್ತು ಸಮಾಜದ ಎಲ್ಲ ಮುಖಂಡರುಗಳು ಬರಬೇಕಂತೇಳಿ ಎಲ್ಲರಿಗೂ ಈಗ ಕರೀಲಿಕ್ಕೆ ಈಗಾಗಲೇ ಶುರು ಮಾಡಿದ್ದೀವಿ. ಅದನ್ನು ಶಂಕುಸ್ಥಾಪನೆ ನೆರವೇರಿಸ್ತೀವಿ. ಈಗಾಗಲೇ ಒಂದು ಇದಕ್ಕೆ ಕಲ್ಯಾಣ ಮಂಟಪ ಮತ್ತು ಶಾಲೆಗೆ ಮಾಡ್ತಾಯಿದ್ದೀವಿ. ಅದು ಭಾಳ ನನಗೆ ಖುಷಿ ತರುವಂಥ ವಿಚಾರ. ನಾನು ಭಾಳ ವರ್ಷದಿಂದ ನನಗೆ ಇದೊಂದು ಇತ್ತು, ಕನಸಿತ್ತು. ಮಾರಿಕಾಂಬ ಜಾತ್ರೆ ಅಂದರೆ ಏನು ಜಾತ್ರೆ ಮಾಡೋದು ಬರೀ ಇದು ಮಾಡೋದು ಅಂತಲ್ಲ, ಸಾರ್ವಜನಿಕವಾಗಿ ತಾಯಿ ಹೆಸರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕನ್ನೋದಿತ್ತು. ಇವತ್ತು ಬಹುಶಃ ನಾನು ಗೌರವ ಅಧ್ಯಕ್ಷನಾದ ಮೇಲೆ ನಾನು ಇವತ್ತು ಆ ಒಂದು ಸಾಧನೆ ಮಾಡೋಕ್ಕೆ ಅವಕಾಶ ಸಿಕ್ತು ಅಂತೇಳಿ ಆ ತಾಯಿಯಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ತಾಯಿ ಆದಷ್ಟು ಬೇಗ ಆ ಶಾಲೆ ಮತ್ತು ಕಲ್ಯಾಣ ಮಂಟಪ ನೆರವೇರಲಿ ಅಂತ ಹೇಳಿ ನಾನು ತಾಯಿಯಲ್ಲಿ ಸಹ ಬೇಡ್ಕೊಳ್ತಿದ್ದೀನಿ. ನಾನು ಅಷ್ಟೇ, ಮತ್ತೇನು ಮಾತಾಡೋದಿಲ್ಲ. ಇಡೀ ತಾಲೂಕಿನ ಜನ ಸಹಕಾರ ಕೊಡ್ತಿದ್ದಾರೆ. ರಸ್ತೆಗಳು ಈಗಾಗಲೇ ಚಾಲನೆ ಆಗಿದೆ, ಲೈಟಿಂಗ್ ವ್ಯವಸ್ಥೆ ಚಾಲನೆ ಆಗಿದೆ. ಇನ್ನು ಹಲವಾರು ಏನು ಸ್ವಚ್ಛತೆ ಬಗ್ಗೆ ಈಗಾಗಲೇ ಎಲ್ಲ ವಾರ್ಡಲ್ಲೂ ಹೇಳ್ತಾ ಇದ್ದೀವಿ, ಮಾಡ್ತಾ ಇದ್ದಾರೆ. ಇನ್ನೂ ಟೈಮ್ ಇದೆ, ಇನ್ನೂ 10-12 ದಿವಸ ಇದೆ. 12 ದಿವಸದೊಳಗೆ ಸಂಪೂರ್ಣವಾದಂಥ ಸ್ವಚ್ಛತೆ ಮಾಡಿ ಲೈಟಿಂಗ್ ಕೊಡುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೀವಿ. ಏನಾಗಬೇಕು ಅಷ್ಟು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದಕ್ಕಿಂತ ಹೆಚ್ಚು ಮಾಡೋಕ್ಕಾಗೋದಲ್ಲ. ಒಂದಿಷ್ಟು ಕಳೆ ತರೋ ರೀತಿಯಲ್ಲಿ ಸಾಗರ ಜಾತ್ರೆಗೆ ಒಂದಿಷ್ಟು
ಸುಣ್ಣ ಬಣ್ಣ ಬರೋ ರೀತಿಯಲ್ಲಿ ಕಳೆ ತರುವ ರೀತಿಯಲ್ಲಿ ಮಾಡಿಸಿದ್ದೀನಿ. ತಾಯಿ ಆಶೀರ್ವಾದ ಚೆನ್ನಾಗಾಗಲಿ, ಒಳ್ಳೆ ರೀತಿ ಜಾತ್ರೆ ಆಗಲಿ ಅಂತ ತಾಯಿಯಲ್ಲಿ ಬೇಡ್ತೀನಿ. ಸರ್, ಖಾಸಗಿಯಾಗಿ ಬೋನ್ಸರ್ ಇಟ್ಕೊಳ್ಳೋದು ನೋಡಿದ್ವಿ, ದೇವಸ್ಥಾನಕ್ಕೂ ಬೋನ್ಸರ್ ಬರ್ತಾರೆ ಅಂತ ಒಂದು ಇಲ್ಲ ಅದು ಪ್ಲ್ಯಾನ್ ಮಾಡಿದ್ರು ಒಂದಿಷ್ಟು ಜನ. ಅಂದರೆ ಒಂದು ಸೈಡಲ್ಲಿ ಒಂದು 4 ಜನ ಇಡೋಣ, ಪೊಲೀಸ್ನವರು ಅಂದರೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡು ಬಿಡ್ತಾರೆ, ಹಂಗೆ ಹೊರಟ್ಬಿಡ್ತಾರೆ ಅಂತ ಯೋಚನೆ ಮಾಡಿದರು. ಇಲ್ಲ, ಕ್ಯಾನ್ಸಲ್ ಮಾಡಿದ್ದಾರೆ, ಅದು ಯಾವುದೂ ಇಲ್ಲ, ನಾವು ಕೊಡೋಲ್ಲ, ಬೋನ್ಸರೆಲ್ಲ ಕೊಡೋಲ್ಲ, ಸಂಬಂಧಪಟ್ಟ ಇವ್ರನ್ನೇ ಹಾಕ್ತೀವಿ ಅಲ್ಲಿ. ಆ ಬೋನ್ಸರೆಲ್ಲ ಹಾಕೊಂಡಿರೋದೆಲ್ಲ ಪೊಲೀಸರು ಇರ್ತಾರೆ. ಎಲ್ಲ ಯಾವುದೇ ಬೋನ್ಸರು ಇನ್ನೂರು ಯಾವುದೂ ಇಲ್ಲ, ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತೆ ಬೇರೆ ಕುರಿಗಳೆಲ್ಲ ಬಂದು ಹಾಂ, ಕುರಿಗಳೆಲ್ಲ ಬಂದು ಅದು